ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇದು ಹಿಂದಿನ ಎಪಿಸೋಡ್ನ ಕಂಟಿನ್ಯೂಯೇಷನ್, ಎರಡನೇ ಭಾಗ ಅಂದ್ಕೊಳ್ಳಿ. ಇಂದು ನಾನು ನಿಮ್ಮ ಮುಂದೆ ತರೋ ವಿಚಾರ ನಮ್ಮ ದೇಶದಲ್ಲಿರುವ 5ರಿಂದ 15ನೇ ವರ್ಷ ವಯೋಮಾನದ ಮಿತಿಯಲ್ಲಿರುವ ಮಕ್ಕಳ ಬಗ್ಗೆ, 22 ಕೋಟಿ ಜನಸಂಖ್ಯೆ ಬಗ್ಗೆ, 15%ಗೂ ಮೇಲ್ಪಟ್ಟು ಇರೋ ಜನಸಂಖ್ಯೆ ಬಗ್ಗೆ. ಇವರು ನಮ್ಮ ಸ್ಕೂಲಿಂಗ್ ಇಯರ್ಸ್ ಅಂತ ನಾವೇನು ಕರಿತೀವಿ ಆ ಫೇಸಲ್ಲಿ ಇರ್ತಾರೆ. ಆಗ ತಾನೇ ಟಾಡ್ಲರ್ಸ್ ಅನ್ನೋ ಫೇಸಿಂದ ದಾಟಿ ನೆಕ್ಸ್ಟ್ ಸ್ಟೇಜ್ಗೆ ಇರುವಂಥ ಜನಗಳ ಗುಂಪಿದು. 1ನೇ ಸ್ಟ್ಯಾಂಡರ್ಡಿಂದ ಹಿಡಿದು ಮೇ ಬಿ ಟಿಲ್ ದೇರ್ ಸ್ಕೂಲಿಂಗ್, ಅಲ್ಲಿ ತನಕ ಈ ಏಜ್ ಗ್ರೂಪ್ಗೆ ನಾನು ಕವರ್ ಮಾಡ್ತಿದ್ದೀನಿ. ಈ ಒಂದು ಏಜ್ ಗ್ರೂಪು ಆಗತಾನೆ ಮನೆ ಪರಿಸರದಿಂದ ಆಚೆ ಬಂದಿರ್ತಾರೆ. ಅಂದರೆ ಓಕೆ, ಅದಕ್ಕೆ ಮುಂಚೆನೇ ಆ ಮನೆ ಪರಿಸರದ ಟೈಮಲ್ಲೇ ಪ್ರೀ ನರ್ಸರಿ, ಕಿಂಡರ್ ಗಾರ್ಟನ್ ಅನ್ನೋ ಅನುಭವಗಳೆಲ್ಲ ಆಗಿರುತ್ತೆ ಅವ್ರಿಗೆ. ಆದರೆ ಒಂದು ಫಾರ್ಮಲ್ ಎಜುಕೇಷನ್ ಅಂತ ನಾವೇನು ಹೇಳ್ತೀವಿ ಆ ಸ್ಟೇಜ್ಗೆ ಅವರು ಬಂದಿರ್ತಾರೆ ಮತ್ತು ಆ ಸ್ಟೇಜಲ್ಲಿ ಮುಂದುವರೆದಿರ್ತಾರೆ ಈ ಏಜ್ ಗ್ರೂಪಲ್ಲಿರೋ ಮಕ್ಕಳು. ಇವ್ರಿಗಿರೋ ಅವಕಾಶಗಳು ಏನು? ಸಾಕಷ್ಟು ಅವಕಾಶಗಳು ಇವ್ರ ಕಣ್ಮುಂದೆ ಇವೆ. ಈ ಫೇಸಲ್ಲಿ ಅವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಬಹಳ ಅವಕಾಶಗಳಿರುತ್ತೆ. ಯಾಕಪ್ಪ ಅಂದರೆ ಅವರು ತಮ್ಮ ಸಹಪಾಠಿಗಳ ಜೊತೆ ಮಾತಾಡ್ತಾರೆ, ಟೀಚರ್ಗಳ ಜೊತೆ ಮಾತಾಡ್ತಾರೆ, ಸಹಪಾಠಿಗಳ ಪೇರೆಂಟ್ಸ್ ಜೊತೆ ಮಾತಾಡ್ತಾರೆ, ಅಥವಾ ನಮ್ಮಗಳೇ ರಿಲೇಟಿವ್ಸು ಅವ್ರುಗಳನ್ನ ಮಾತಾಡ್ಸೋಕ್ಕೆ ಶುರು ಮಾಡಿರ್ತಾರೆ. ಮತ್ತು ನಮ್ಮ ಸುತ್ತಮುತ್ತಲ ಇರೋ ಜನಗಳು ಅವ್ರ ಜೊತೆ ಮಾತಾಡೋಕ್ಕೆ ಶುರು ಮಾಡಿರ್ತಾರೆ. ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಏಜ್ ಗ್ರೂಪ್ನವ್ರಿಗೆ ಬಹಳ ಒಳ್ಳೆಯ ಅವಕಾಶ ಇದೆ. ಮಾತಾಡೋಕ್ಕೆ ಅವಕಾಶ ಕೊಡಿ. ತಪ್ಪಾಗ್ಬೋದು ಆಡೋ ಮಾತಲ್ಲಿ, ಯಾಕೆಂದರೆ ಈ ಏಜ್ ಗ್ರೂಪಲ್ಲಿರೋ ಮಕ್ಕಳೇ ನಾವು ಯಾರನ್ನು ಆಲ್ಫಾ ಕಿಡ್ಸ್ ಅಂತ ಕರಿತೀವಲ್ಲ, ಅವರ ಪೇರೆಂಟ್ಸ್ ಬೆಳೆದಂಗೆ ಬೆಳೆದಿಲ್ಲ. ಅವರ ಸೈಕಾಲಜಿನೇ ಬೇರೆ ಇದೆ. ಸೊ ಕೆಲವು ಸಲ ಅವ್ರು ಆಡೋ ಮಾತು ನಮಗೆ ಅಸಂಬದ್ಧ ಅಂತ ಅನ್ನಿಸ್ಬೋದು. ಅಸಂಬದ್ಧತೆಯನ್ನು ಅವ್ರ ಮುಂದೆ ತಿದ್ದಬೇಡಿ. ಯಾರ ಮುಂದೆ ನಮಗನ್ಸಿರುತ್ತಲ್ಲ ಅಸಂಬದ್ಧ ಮಾತು ಅಂತ, ಆ ಕ್ಷಣದಲ್ಲಿ ತಿದ್ದಬೇಡಿ. ಟೈಮ್ ತಗೊಂಡು ಬರೀ ಅವರೊಬ್ಬರೇ ನಿಮಗೆ ಸಿಕ್ಕಾಗ ಅದನ್ನು ತಿದ್ದಿ. ಎಲ್ಲರ ಮುಂದೆ ತಿದ್ದಿದ್ರೆ ಕೆಲವು ಸಲ ಕೀಳರಿಮೆ ಅವ್ರಿಗೆ ಬಂದುಬಿಡುತ್ತೆ. ಪ್ಲಸ್ ಅದರಿಂದ ಅವರು ಮಾತಾಡೋಕ್ಕೆ ಹಿಂದೇಟಾಕ್ಬಿಡ್ಬೋದು. ನಮ್ಮ ತಿದ್ದೋ ಉದ್ದೇಶನೂ ಅದಲ್ಲ ಅಲ್ವಾ? ಸೊ ಸರಿಯಾದ ರೀತಿಯಲ್ಲಿ ತಿದ್ದೋಣ. ತಪ್ಪು ಮಾಡೇ ಮಾಡ್ತಾರೆ. ಯಾರು ತಪ್ಪು ಮಾಡಲ್ಲ ಮಾತಾಡೋವಾಗ? ಅಷ್ಟು ವಯಸ್ಸಾಗಿರೋ ನಾವುಗಳೇ ಆಡೋ ಮಾತುಗಳಲ್ಲಿ ಎಷ್ಟು ಸಲ ತಪ್ಪು ಮಾತಾಡಿಲ್ಲ, ಆದ್ದರಿಂದ ಜಗಳಗಳಾಗಿಲ್ಲ, ಎಷ್ಟೋ ಸಲ ಕೊಲೆಗಳಿಗೆ ನಮ್ಮ ಮಾತೇ ಕಾರಣ ಆಗಿಬಿಟ್ಟಿರುತ್ತೆ ಅಲ್ವಾ? ಸೊ ಮಾತಲ್ಲಿ ತಪ್ಪಾದರೆ ಏನೂ ತಪ್ಪಿಲ್ಲ, ಆದರೆ ತಪ್ಪು ಆಗದೇ ಇರೋ ಹಂಗೆ ನೋಡ್ಕೊಳ್ಳೋಣ. ಅವ್ರಿಗೆ ಯಾವ ರೀತಿ ಹೇಳಬೇಕೋ ಆ ರೀತಿ ಹೇಳಿ ಈ ಒಂದು ಕಮ್ಯುನಿಕೇಷನ್ ಸ್ಕಿಲ್ನ ಬಿಲ್ಡ್ ಮಾಡೋಕ್ಕೆ ನಾವು ಅವ್ರಿಗೆ ಸಹಾಯ ಮಾಡೋಣ. ಎರಡನೇದು ಇಂಟರ್ಪರ್ಸನಲ್ ಸ್ಕಿಲ್ಸ್. ಯಾವ ರೀತಿ ಕಮ್ಯುನಿಕೇಷನ್ಸ್ಗೆ ಎಲ್ಲರ ಜೊತೆ ಮಾತಾಡ್ತಾರೋ ಅದೇ ರೀತಿ ಜಾಸ್ತಿ ಜನಗಳ ಜೊತೆ ಮಾತಾಡೋದ್ರಿಂದ ಅವರುಗಳೇ ಕಲ್ತ್ಕೊತಾರೆ. ಬೇರೆ ಬೇರೆ ಜನಗಳ ಹತ್ರ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಅವರು ಕಲ್ತ್ಕೊತಾರೆ. ಅದರಲ್ಲಿ ತಪ್ಪಾಗತ್ತೆ, ಸಹಜ. ತಿದ್ಕೋತಾರೆ, ಅದು ಸಹಜ. ಎಲ್ಲಿ ನಮ್ಮ ಇಂಟರ್ವೆನ್ಷನ್ ಬೇಕೋ ಅಲ್ಲಿ ಸರಿಯಾದ ರೀತಿ ಕೊಡೋಣ, ಅದು ಸಹಜ. ಸೊ ಈ ಏಜ್ ಗ್ರೂಪಲ್ಲಿ ಅಲೋ ದೆಮ್ ಟು ಬಿಕಮ್ ಗುಡ್ ಇಂಟರ್ಪರ್ಸನಲ್ ಪೀಪಲ್. ಜನಗಳ ಜೊತೆ ಮಾತಾಡೋದು ಅಭ್ಯಾಸ ಆಗಲಿ, ಅವ್ರಿಗೆ ಬಹಳ ಒಳ್ಳೆಯದಾಗತ್ತೆ. ಮೂರನೇ ಅವಕಾಶ ಏನಿದೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ಅವಕಾಶ ಇರುತ್ತೆ. ಯಾಕೆ ಅಂತಂದರೆ ಓಡ್ತಾರೆ, ನಡೀತಾರೆ, ಆಟ ಆಡೋಕ್ಕೆ ಆಸೆ ಪಡ್ತಾರೆ. ಆಡಲಿ, ಯಾವ ಆಟ ಇಷ್ಟ ಇದೆಯೋ ಆ ಆಟನ ಆಡಲಿ.
ಪೇರೆಂಟ್ಸ್ ಆಗಿ ನಾವು ಆ ಆಟದಲ್ಲೇ ಅವ್ರ ಫ್ಯೂಚರ್ ಇದೆ ಅಂತ ಕನಸು ಕಾಣೋದು ಬೇಡ. ಇನ್ನೂ ಟೈಮ್ ಇದೆ, ಅದಕ್ಕೆ ಕನಸು ಕಾಣೋದಕ್ಕೆ ಇನ್ನೂ ಟೈಮ್ ಇದೆ. ಆದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಡಲಿ. ನಮ್ಮಲ್ಲಿ ಎಷ್ಟೋ ಜನ ನಾವು ಕಂಡಿರ್ತೀವಿ, ನನ್ನ ಮನೆ ಹತ್ರ ಒಂದು ದೇವಸ್ಥಾನ ಇದೆ, ವಿಶಾಲವಾದ ಅಂಗಳ ಇದೆ. ಸಾಯಂಕಾಲದೊತ್ತು ತುಂಬ ಜನ ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ. ಅಪ್ಪ ಅಮ್ಮಂದಿರಿರ್ಬೋದು, ಅಜ್ಜ ಅಜ್ಜಂದಿರಿರ್ಬೋದು, ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ. ಆ ಜಾಗ ನೋಡ್ತಿದ್ದಂಗೆ ಬಹಳ ಖುಷಿ ಮಕ್ಕಳಿಗೆ. ಜೋರಾಗಿ ಕುಕ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾರೆ. ಇವ್ರುಗಳ ಬಾಯಿನಲ್ಲಿ ಬರೋ ಒಂದೇ ಮಾತು, ಓಡಬೇಡ ಬಿದ್ದೋಗ್ತೀಯಾ ಅಂತ. ನಾನು ಹೇಳ್ತೀನಿ, ಬೀಳಲಿ, ತಪ್ಪೇನಿಲ್ಲ, ಬಿದ್ದರೆ ಏನು? ಬಹುಶಃ ನಾವೆಲ್ಲ ಬಿದ್ದು ಎದ್ದು ಗಾಯ ಮಾಡಿಕೊಂಡು ಬಂದಿರೋರೇ ಅಲ್ವೇ? ಯಾತಕ್ಕೆ ನಮ್ಮ ಮಕ್ಕಳು ಆ ಥರ ಆಗಬಾರ್ದು ಅಂತ ನಾವು ಬಯಸ್ತೀವಿ ಗೊತ್ತಿಲ್ಲ. ಬಟ್ ಅದನ್ನು ನಾವು ಮಾಡೋದು ಬೇಡ. ಫಿಸಿಕಲ್ ಆ್ಯಕ್ಟಿವಿಟಿ ಎನ್ಕರೇಜ್ ಮಾಡೋಣ. ಇನ್ನೊಂದು, ಈ ಏಜ್ ಗ್ರೂಪಲ್ಲಿ ಅವ್ರಿಗೇನಾಗುತ್ತೆ, ಎಮೋಷನಲ್ ಇಂಟೆಲಿಜೆನ್ಸ್ ಬೆಳೆಯುತ್ತೆ. ನಾನು ಹೇಳಿದ್ನಲ್ಲ, ಹುಟ್ಟುವಾಗ 4 ಗುಣಗಳಿಂದ ಇಟ್ಕೊಂಡು ಹುಟ್ಟಿರ್ತೀವಿ. ಆ ಗುಣಗಳಲ್ಲಿ ಅದನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳೋ ಟೈಮ್ ಇದು. ಅವ್ರದ್ದು ಯಾವುದೇ ಗುಣ ಇರಲಿ, ಎಮೋಷನ್ ಆಗಲಿ, ಐಡಿಯೇಷನ್ ಆಗಲಿ, ಆ್ಯಕ್ಷನ್ ಆಗಲಿ, ಅಥವಾ ಲಾಜಿಕಲ್ಲಾಗಿ ಯೋಚನೆ ಮಾಡೋದಾಗಲಿ, ಅದನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋಣ. ಅದನ್ನು ಕರ್ಬ್ ಮಾಡೋದು ಬೇಡ, ಅದಕ್ಕೆ ಕಡಿವಾಣ ಹಾಕೋದು ಬೇಡ. ಅದು ತಪ್ಪು ದಾರಿಲಿ ಹೋಗದೇ ಇರಲಿ, ಅಷ್ಟು ನೋಡಿಕೊಂಡ್ರೆ ಸಾಕು, ಅದಷ್ಟೇ ನಮ್ಮ ಜವಾಬ್ದಾರಿ. ಸೊ ಎಮೋಷನ್ ಇಂಟೆಲಿಜೆನ್ಸ್ಗೆ ಬಹಳ ಅವಕಾಶ ಇರುತ್ತೆ. ಪ್ಲಸ್ ಇನ್ನೊಂದು ಬಹಳ ಮುಖ್ಯವಾಗಿ, ಅದು ಈ ಏಜ್ ಗ್ರೂಪು ಅವರ ಟ್ಯಾಲೆಂಟ್ ಏನು ಅನ್ನೋದನ್ನು ಪ್ರದರ್ಶಿಸುವಂಥ ಒಂದು ಸೂಕ್ತ ಸಮಯ ಇದು. ಅದು ಹಾಡೋದ್ರಲ್ಲಿರ್ಬೋದು, ಆಟದಲ್ಲಿರ್ಬೋದು, ಪೇಂಟಿಂಗಲ್ಲಿರ್ಬೋದು, ಇನ್ಯಾವುದೇ ಇರ್ಬೋದು. ಅವರ ಟ್ಯಾಲೆಂಟು ಸುಪ್ತತೆಯಿಂದ ಆಚೆ ಬರೋದಕ್ಕೆ ಪ್ರಯತ್ನ ಪಡುತ್ತೆ. ಎನ್ಕರೇಜ್ ಮಾಡಿ. ಇಟ್ ಕುಡ್ ಬಿಕಮ್ ಎ ಗುಡ್ ಪ್ಯಾಷನ್ ಇನ್ ದೆಮ್. ಕೆಲವರಲ್ಲಿ ಇಟ್ ಕ್ಯಾನ್ ಬಿಕಮ್ ಎ ಗುಡ್ ಹಾಬಿ. ಯಾರಿಗೆ ಗೊತ್ತು, ಅದೇ ಅವ್ರ ಪ್ರೊಫೆಷನ್ ಆದರೂ ಆದೀತು. ಇದೆಲ್ಲ ಅವಕಾಶಗಳು ಈ ಏಜ್ ಗ್ರೂಪ್ನವ್ರಿಗೆ ಯಥೇಚ್ಛವಾಗಿ ಸಿಗುತ್ತೆ. ನಾವು ಇದನ್ನು ತಡೆಯೋದು ಬೇಡ, ಅದನ್ನು ಅರಳಕ್ಕೆ ನಾವು ಆದಷ್ಟು ಪ್ರಯತ್ನ ಪಡೋಣ. ಇವ್ರಿಗೆ ತೊಂದರೆಗಳಿವೆ, ಖಂಡಿತ ಇದೆ. ಈ ಏಜ್ ಗ್ರೂಪ್ನವ್ರು ಎದುರಿಸೋ ಸವಾಲುಗಳೇನು, ಅದ್ರ ಕಡೆ ಈಗ ಗಮನ ಹರಿಸೋಣ. ಸವಾಲು ನಂಬರ್ 1, ಎಕ್ಸಾಮ್ ಸ್ಟ್ರೆಸ್. ಯಾವಾಗ ಅವರು ಮನೆಯಲ್ಲೇ ಇರ್ತಾರಲ್ಲ, 1 ರಿಂದ 5 ವರ್ಷದ ತನಕ, 0 ಇಂದ 5 ವರ್ಷದ ತನಕ ಎಕ್ಸಾಮ್ ಭಯ ಇರಲ್ಲ. ಎಕ್ಸಾಮಲ್ಲಿ ತಗೊಳ್ಳೋ ನಂಬರ್ ಭಯ ಇರಲ್ಲ. ಹೇಗೋ ಅದು ಈ ಏಜ್ ಗ್ರೂಪ್ನಲ್ಲಿ ಅದು ಬಂದ್ಬಿಡುತ್ತೆ. ಪಾಸ್ ಫೇಲ್. ನನ್ನ ಸ್ನೇಹಿತನ ಒಬ್ಬ ಮಗಳಿದ್ದಾಳೆ. ಆಕೆಗೂ ಸುಮಾರು ಒಂದು 8 ವರ್ಷ ಅಂತ ಅಂದ್ಕೊತೀನಿ. ಒಂದು ದಿವಸ ಅಳ್ತಾ ಇದ್ಲು. ಯಾಕಮ್ಮ ಅಂತ ಕೇಳಿದೆ. ನನಗೆ 72 ನಂಬರ್ ಬಂದಿರೋದು ಅಂಕಲ್ ಅಂತಂದ್ಲು. 72 ಬಂದರೆ ಯಾಕೆ ಅಳ್ತಾ ಇದೀಯಾ ಅಂತಂದೆ. ಇಟ್ ಈಸ್ ವೆರಿ ಲೆಸ್ ಅಂಕಲ್ ಅಂತಂದ್ಲು. ನಾನು ಹೇಳಿದೆ, ಯಾರು ನಿನ್ಗೆ ಹೇಳಿದ್ದು ಲೆಸ್ ಅಂತ? ಮೈ ಮಮ್ಮ ಟೋಲ್ಡ್. ನೋಡಿ, ಹುಟ್ಟೋ ಮಗುಗೆ ಹುಟ್ಟಿದಾಗ ಜಾಸ್ತಿ ಕಮ್ಮಿ ಅದರ ಜ್ಞಾನನೇ ಇರಲ್ಲ ಅವಕ್ಕೆ. ನಮ್ಮ ಪೇರೆಂಟ್ಸೇನೆ ನಮಗೆ ಗೊತ್ತಿಲ್ದಂಗೆ ಅವ್ರಿಗೆ ಈ ಒಂದು ಕಾನ್ಸೆಪ್ಟ್ ತಂದಿರ್ತೀವಿ ಅವ್ರ ತಲೆಯಲ್ಲಿ. ಜಾಸ್ತಿ ಕಮ್ಮಿ, ಜಾಸ್ತಿ ಆದರೆ ಒಳ್ಳೆಯದು, ಕಮ್ಮಿ ಆದರೆ ಕೆಟ್ಟದ್ದು ಅಲ್ವೇ? 72 ಕಮ್ಮಿನೂ ಅಲ್ಲ, ಜಾಸ್ತಿನೂ ಅಲ್ಲ. ಅದು ಒಂದು ನಂಬರ್ ಅಂತ ನೋಡೋದಕ್ಕೆ ನಾವು ಅವ್ರಿಗೆ ಕಲಿಸ್ಬೇಕು. ಇದು ಒಂದು ಚಾಲೆಂಜ್ ಇದೆ. ಎರಡನೇ ಚಾಲೆಂಜು ಇದಕ್ಕೆ ಸಂಬಂಧಪಟ್ಟಂಗೆ ಪೇರೆಂಟಲ್ ಎಕ್ಸ್ಪೆಕ್ಟೇಷನ್ಸ್. ನಮ್ಮಲ್ಲಿ ಬಹಳಷ್ಟು ಜನ ಪೇರೆಂಟ್ಸು ತಾವು ಮಾಡದ ಸಾಧನೆನ ತಮ್ಮ ಮಕ್ಕಳು ಮಾಡಲಿ ಅಂತ ಬಯಸ್ತಾರೆ. ಅದು ಕ್ರೀಡೆಯಲ್ಲಿರ್ಬೋದು, ಇಲ್ಲ ಸಿಂಗಿಂಗಲ್ಲಿರ್ಬೋದು, ಯಾವುದೇ ಇರ್ಬೋದು.
ನನ್ನ ಕೈಲಿ ಆಗಲಿಲ್ಲ, ನನ್ನ ಮಗು ಅದನ್ನು ಮಾಡಲಿ. ಅದು ಕೆಲವು ಸಲ ಹೇರಿಕೆಯೂ ಆಗ್ಬೋದು. ಬೇಡ, ನಮ್ಮ ಮಗುಗೆ ಯಾತ್ರಲ್ಲಿ ಪ್ಯಾಷನ್ ಇದೆ, ಯಾತ್ರಲ್ಲಿ ಆ್ಯಪ್ಟಿಟ್ಯೂಡ್ ಇದೆ, ಆ ಆ್ಯಪ್ಟಿಟ್ಯೂಡ್ ಬೆಳೆಸೋಣ. ನನ್ನ ಕನಸನ್ನು ನನ್ನ ಮಕ್ಕಳು ಸಾಧನೆ ಮಾಡೋದ್ರ ಮೂಲಕ ನೋಡೋ ಒಂದು ಈ ದುರಭ್ಯಾಸನ ಪೇರೆಂಟ್ಸ್ ಬಿಟ್ಬಿಡಬೇಕು. ಯಾಕೆಂದರೆ ನಮ್ಮ ಮಕ್ಕಳು ಅವ್ರದ್ದೇ ಆದ ಇಂಡಿವಿಜುವಾಲಿಟಿ ಇದೆ, ಅವ್ರದ್ದೇ ಸ್ಟ್ರೆಂತ್ಸ್ ಇದೆ, ಅವರ ದಾರಿಲಿ ಅವರು ಮುಂದುವರಿಲಿ. ನಮ್ಮ ಆಸೆನ ಅವರಲ್ಲಿ ಹೇರೋದು ಬೇಡ. ಇದು ಮಕ್ಕಳು ಈ ವಯಸ್ಸಿನ ಎದುರಿಸೋ ಎರಡನೇ ಒಂದು ಡೇಂಜರ್. ಮೂರನೇದು, ಎಕ್ಸ್ಪೋಜರ್ ಟು ಸ್ಕ್ರೀನ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾ. ಬಹುಶಃ ನಾನು ಆ ವಯಸ್ಸಿನ ಮಗುವಾಗಿದ್ದಾಗ ನಮಗೆ ಸ್ಕ್ರೀನೂ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಅಂತೂ ಇರಲೇ ಇರಲಿಲ್ಲ. ಈಗ ಕೈನಲ್ಲೇ ಸಿಗತ್ತೆ, ಅಂಗೈಯಲ್ಲೇ ಅರಮನೆ ಇದೆ. ಯಾವ ರೀತಿ, ನಾನು ಇದಕ್ಕೂ ಸಂಬಂಧಪಟ್ಟಂಗೆ ಒಂದು ಎಪಿಸೋಡ್ ಮಾಡಿದ್ದೆ, ಸೋಷಿಯಲ್ ಮೀಡಿಯಾ. ದಯವಿಟ್ಟು ನೋಡಿಲ್ಲ ಅಂತಂದರೆ ಅದನ್ನು ನೋಡಿ, ಸಾಕಷ್ಟು ವಿಚಾರ ಅದರಲ್ಲಿ ಕವರ್ ಮಾಡಿದ್ದೀವಿ. ಈ ಒಂದು ಏಜ್ ಗ್ರೂಪಲ್ಲಿರೋರಿಗೆ ಎಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾ ಇರಬೇಕು ಜ್ಞಾನ, ಮತ್ತು ಎಷ್ಟರ ಮಟ್ಟಿಗೆ ಸ್ಕ್ರೀನ್ ಪ್ರೆಸೆನ್ಸ್ ರಿಕ್ವೈರ್ಡ್ ಇದೆ ಅದರ ಬಗ್ಗೆ ನಮಗೆ ಅರಿವಿದ್ದು ಅಷ್ಟು ಮಾತ್ರ ಕೊಟ್ಟರೆ ಸಾಕು. ಅದು ಕಮ್ಮಿನೂ ಆಗಬಾರ್ದು, ಜಾಸ್ತಿನೂ ಆಗಬಾರ್ದು. ಮಿತ್ರರೇ, ಈ ವಯಸ್ಸಿನ ಏಜ್ ಗ್ರೂಪಲ್ಲಿರೋರು ನಿಮ್ಮ ಮನೆಯಲ್ಲಿ ಯಾರಾನ ಇದ್ದರೆ, ನಾನು ಈಗ ತಿಳಿಸ್ಕೊಟ್ಟ ಕೆಲವು ಸೂಚನೆಗಳನ್ನು ಟ್ರೈ ಮಾಡಿ. ಅವ್ರಿಗೆ ಡೆಫಿನೆಟಾಗಿ ಸಹಾಯ ಆಗುತ್ತೆ. ನಿಮ್ಮ ಪರಿಚಯಸ್ಥರಲ್ಲಿ, ನಿಮ್ಮ ನೆಂಟರಿಷ್ಟರಲ್ಲಿ ಯಾರಾನ ಈ ಏಜ್ ಗ್ರೂಪ್ನವರಿದ್ದರೆ ಈ ವಿಡಿಯೋನ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗುತ್ತೆ. ಈ ಏಜ್ ಗ್ರೂಪಲ್ಲಿರೋ ಮಕ್ಕಳು ಚೆನ್ನಾಗಿ ಬೆಳೀಬೇಕು. ಯಾಕೆ ಅಂತಂದರೆ ದೀಸ್ ಆರ್ ದ ಫ್ಯೂಚರ್ ಸಿಟಿಸನ್ಸ್ ಆಫ್ ಅವರ್ ಕಂಟ್ರಿ. ಅವ್ರು ಯಾವ ರೀತಿ ಬೆಳೀತಾರೆ ಅಷ್ಟು ಚೆನ್ನಾಗಿ ನಮ್ಮ ದೇಶ ರೂಪುಗೊಳ್ಳುತ್ತೆ. ಅದಕ್ಕೆ ನಮ್ಮ ಕೈಲಾದ ಸಹಾಯ, ನಮ್ಮ ಕೈಲಾದ ಕರ್ತವ್ಯ ನಾವು ಸರಿಯಾದ ರೀತಿಯಲ್ಲಿ ಮಾಡೋಣ. ಇದೇ ನನ್ನ ಉದ್ದೇಶ. ಈ ಸಂಚಿಕೆ ಇಷ್ಟ ಆದರೆ ನಿಮ್ಮ ಕಾಮೆಂಟ್ಸ್ ದಯವಿಟ್ಟು ತಿಳಿಸಿ, ಲೈಕ್ ಮಾಡಿ. ಹಾಡು ಮತ್ತು ಹರಟೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ 15ರಿಂದ 25 ವರ್ಷದ ಎಲ್ಲೋ ಮಕ್ಕಳು, ಯಾರನ್ನು ನಾವು ಆಲ್ಫಾ ಕಿಡ್ಸ್ ಅಂತೀವಲ್ಲ, ಅವರ ಮುಂದಿರೋ ಅವಕಾಶಗಳೇನು, ಅವರ ಮುಂದಿರೋ ಸವಾಲುಗಳೇನು, ಅದರ ಬಗ್ಗೆ ಚರ್ಚಿಸೋಣ. ಓಕೆನಾ? ನಮಸ್ಕಾರ.